ಸೊ ಗಾಯ್ಸ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯ್ಸ್. ಸೊ ಇವತ್ತಿನ ನನ್ನ ವ್ಲಾಗ್ ಅಂದರೆ ವಿಡಿಯೋ ಬಂದು ರೂಮಿಂದ ಸ್ಟಾರ್ಟ್ ಆಗ್ತಿದೆ ಗಾಯ್ಸ್. ಸೊ ಇದು ವಿಡಿಯೋ ಬಂದು ಹಬ್ಬ ಆಗಿ ಮಾರನೆಗೆ ರಿಲೀಸ್ ಆಗುತ್ತೆ. ಲೈಕ್ ಮಾರನೆ ಅಂದರೆ ನಿಮಗೆಲ್ಲ ಗೊತ್ತಿರುತ್ತೆ, ವರ್ಷದುಡುಕು. ಸೊ ವರ್ಷದುಡುಕು ದಿನ ಇದು ವಿಡಿಯೋ ರಿಲೀಸ್ ಆಗುತ್ತೆ. ಸೊ ಹಬ್ಬ ಎಲ್ಲ ಹೇಗಾಯಿತು ಗೈಸ್. ನೈಟ್ ಮಾಡ್ತಾ ಇದ್ದೀನಿ ಒಂದು ಸ್ವಲ್ಪ ವೀಡಿಯೋ, ಅಂದರೆ ಒಂದು ಸ್ವಲ್ಪ ಬ್ಯುಸಿ ಇದ್ದೆ ಮಧ್ಯಾಹ್ನದಿಂದ. ಸೊ ರೂಮಿಗೆ ಬಂದು ಓಕೆ ನಾಳೆಗೆ ಒಂದು ವೀಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಸೊ ಹಬ್ಬ ಎಲ್ಲ ಹೇಗಿತ್ತು, ಯಾವ ಥರ ಆಚರಿಸಿದ್ರಿ ಅಂತ ಕಮೆಂಟ್ ಹಾಕಿ ಅಂತ ಹೇಳ್ತಾ. ಸೊ ಗೈಸ್ ಇವತ್ತಿನ ವೀಡಿಯೋ ಏನು ಅಂದರೆ ಒಂದು ಸ್ವಲ್ಪ ವೀಡಿಯೋಸ್ನ ಚೇಂಜ್ ಮಾಡೋಣ, ಅಂದರೆ ಬರೀ ಬಿಸ್ನೆಸ್ ಬಗ್ಗೆ ಮಾತಾಡೋದು, ಲೈಕ್ ಆ ಥರ ಮಾಡೋದ್ಬಿಟ್ಟು ಡೈಲಿ ಬ್ಲಾಗ್ಸ್ ಕಡೆ ಟರ್ನ್ ಆಗೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಸೊ ಹೇಗೆ ಬರುತ್ತೋ ಗೊತ್ತಿಲ್ಲ, ಒಂದು ಟ್ರೈ ಕೊಡೋಣ ಅಂತ ಆ್ಯಕ್ಚುಲಿ ಇವತ್ತು ಪೂರ್ತಿ ಅಂದರೆ ಒಂದು ಸ್ವಲ್ಪ ಅದೇ ಓಡ್ತಿತ್ತು ತಲೆಯಲ್ಲಿ ಇವತ್ತು ಪೂರ್ತಿ. ಸೊ ಡೈಲಿ ವ್ಲಾಗ್ ಥರ ಏನಾದರೂ ಸ್ಟಾರ್ಟ್ ಮಾಡಬೇಕು, ಲೈಕ್ ನಾನು ಏನು ಮಾಡ್ತೀನಿ ಆ ಥರ, ಲೈಕ್ ಒಂದು ಸ್ವಲ್ಪ ಇನ್ಸ್ಟಾಗ್ರಾಮಲ್ಲೂ ಆ್ಯಕ್ಟಿವ್ ಆಗಬೇಕು ಅಂತ ಅನ್ಕೋತಾ ಇದ್ದೀನಿ. ಸೊ ಇನ್ಸ್ಟಾಗ್ರಾಮ್ ಐ ಡಿ ಯಾರ್ಯಾರೆಲ್ಲ ಇನ್ನೂ ಫಾಲೋ ಆಗಿಲ್ಲ ದಯವಿಟ್ಟು ಆದಷ್ಟು ಬೇಗ ಫಾಲೋ ಆಗಿ. ಇನ್ಸ್ಟಾಗ್ರಾಮ್ ಐ ಡಿ ಬಂದ್ಬಿಟ್ಟು ನನ್ನ ಡಿಸ್ಕ್ರಿಪ್ಷನಲ್ಲೇ ಕೊಟ್ಟಿರ್ತೀನಿ. VPPA ಫ್ಯಾಷನ್ಸ್, ಅದು ಪೂರ್ತಿ ಕಾಲಮ್, ಅಂದರೆ ಅದು ಪೂರ್ತಿ ಏನು ಹಾಕಿರ್ತೀನಿ ಅದೆಲ್ಲ VPPA ಫ್ಯಾಷನ್ಸು. ಅದಕ್ಕಿಂತ ಒಂದೆರಡು ಸ್ಟೆಪ್ ಮೇಲ್ಗಡೆ ಲೈಕ್ ಫಾಲೋ ಮೀ ಆನ್ ಇನ್ಸ್ಟಾಗ್ರಾಮ್ ಅಂತ ಒಂದಿರುತ್ತೆ ಆಪ್ಷನು. ಸೊ ಅದರಲ್ಲಿ ರಾಕೇಶ್ ಪ್ರಜ್ಜು ಅಂತಲೇ ಇದೆ ಇನ್ಸ್ಟಾಗ್ರಾಮ್ ಐ ಡಿ, ಹೊಸ್ದಾಗಿ ಕ್ರಿಯೇಟ್ ಆಗಿರೋದು. ಆಲ್ಮೋಸ್ಟ್ ಅದು ಜಾನ್ವರಿಲೇ ಅನಿಸುತ್ತೆ, ಜಾನ್ವರಿ ಸಮ್ ಡೇಯಲ್ಲಿ, ಅಂದರೆ ಈ ಇಯರಲ್ಲೇ ಸ್ಟಾರ್ಟ್ ಆಗಿರೋದು ಅದನ್ನು ಇನ್ಸ್ಟಾಗ್ರಾಮು. ಬಟ್ ಏನೂ ಹಾಕಿಲ್ಲ, ಒಂದೇ ಒಂದು ರೀಲ್ ಏನೋ ಹಾಕಿದ್ದೀನಿ ಅಷ್ಟೇ. ಸೊ ಪ್ರೊಫೈಲ್ ಪಿಕ್ಚರು ಹಾಕಿಲ್ಲ. ಸೊ ಅಪ್ಡೇಟ್ ಮಾಡ್ತೀನಿ ಅದರಲ್ಲಿ ಪೂರ್ತಿ, ಅದು ಸ್ವಲ್ಪ ಇದು ಮಾಡಬೇಕು, ಎಲ್ಲ ಎಡಿಟ್ ಮಾಡಿ ಲೈಕ್ ಬಯೋಗಿಯೋ ಎಲ್ಲ ಕ್ಲೀನಾಗಿ ಹಾಕಿ ಅಪ್ಡೇಟ್ ಮಾಡ್ತೀನಿ. ಸೊ ಅದರಲ್ಲೂ ಒಂದು ಸ್ವಲ್ಪ ಮಿನಿ ವ್ಲಾಗ್ ಥರ ಸ್ಟಾರ್ಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಬಟ್ ಯಾವ ರೀತಿ ಬರುತ್ತೆ ಅಂತ ಗೊತ್ತಿಲ್ಲ. ಅದರಲ್ಲೂ ಒಂದು ಸ್ವಲ್ಪ ರೀಲ್ಸ್ಗಳು ಮಾಡಿ ಬಿಡಬೇಕು, ಮತ್ತು ಇದರಲ್ಲೂ ಶಾರ್ಟ್ಸಲ್ಲಿ ಒಂದು ಸ್ವಲ್ಪ ಆ್ಯಕ್ಟಿವ್ ಆಗಬೇಕು ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ ಗೈಸ್. ಸೊ ಯಾವ ರೀತಿ ಆಗುತ್ತೆ ಅಂತ ಗೊತ್ತಿಲ್ಲ. ಸೊ ಇದನ್ನು ಆ್ಯಕ್ಚುಲಿ ಇನ್ನೂ ಒಂದು ಸ್ವಲ್ಪ ನಿಧಾನಕ್ಕೆ ಸ್ಟಾರ್ಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೆ. ಸೊ ಬೇಡ, ಆದಷ್ಟು ಬೇಗ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು, ಅಂದರೆ ವರ್ಷದುಡುಕು ದಿನ ಲೈಕ್ ಯಾವ ರೀತಿ ಇರುತ್ತೆ ಹೆಂಗೆ ಅಂತ ಒಂದು ತೋರಿಸೋಣ ಜಲಕ್ಕು ಅಂದ್ಬಿಟ್ಟು ನಾನು ಟ್ರೈ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ. ಬಟ್ ಯಾವ ರೀತಿ ಬರುತ್ತೆ ಏನೂ ಗೊತ್ತಿಲ್ಲ. ಸೊ ನೋಡೋಣ. ಯಾರೆಲ್ಲ ಇನ್ನೂ ಈ ವಿಡಿಯೋ ನೋಡೋರು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಬೇಗ ಡೈಲಿ ವ್ಲಾಗ್ಸ್, ಎಂಟರ್ಟೈನ್ಮೆಂಟ್ ವ್ಲಾಗ್ಸ್ ಎಲ್ಲ ಬರುತ್ತೆ ಆದಷ್ಟು ಬೇಗ. ಮತ್ತು ಚಾಲೆಂಜಸ್ ವಿಡಿಯೋ ಮಾಡಬೇಕು ಅಂತಲೂ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಬಟ್ ಚಾಲೆಂಜಸ್ ಯಾವ ರೀತಿ ಮಾಡೋದು ಏನೂ ಗೊತ್ತಾಗ್ತಿಲ್ಲ. ಸೊ ಯಾರಿಗಾದ್ರು ಐಡಿಯಾಸ್ ಇದ್ದರೆ ಇವೆರಡರ ಬಗ್ಗೆ ಒಂದು ಸ್ವಲ್ಪ ಕಮೆಂಟ್ ಹಾಕಿ, ಯಾವ ರೀತಿ ಮಾಡೋದು ಏನು, ಯಾವ ಥರ ನಿಮ್ಮನ್ನ ಎಂಗೇಜ್ ಆಗಿ ಇಡಬೇಕು ಕಸ್ಟಮರ್ಸ್ನ. ಸೊ ಹೊಸ್ದಾಗಿ ಸ್ಟಾರ್ಟ್ ಮಾಡ್ತಾ ಇರೋದ್ರಿಂದ ನನಗೆ ಲೈಕ್ ಏನಾದ್ರು ಯೂನಿಕಾಗಿ ಮಾಡಬೇಕು ಅಂತ ಅನ್ನಿಸ್ತಿದೆ ಗೈಸ್. ಸೊ ಬೇರೆಯವರು ವ್ಲಾಗ್ಸ್ ನೋಡಿ ಕಾಪಿ ಮಾಡಿ ನಾನು ಮಾಡೋದಕ್ಕಿಂತ ಬೇರೆ ಏನಾದರೂ ಯೂನಿಕಾಗಿ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಬಟ್ ಇನ್ನೂ ಕ್ಲಾರಿಟಿ ಇಲ್ಲ. ಬಟ್ ಕಾಪಿ ಮಾಡಿದ್ರೂ ಒಂದು ಸ್ವಲ್ಪ ಎಂಟರ್ಟೈನಿಂಗ್ ಆಗಿ ಒಂದು ಸ್ವಲ್ಪ ಏನಾದರೂ ಯೂನಿಕಾಗಿ ಮಾಡೋ ಥರ ಮಾಡ್ತೀನಿ. 100% ಸೇಮ್ ಕಟ್ ಕಾಪಿ ಪೇಸ್ಟ್ ಥರ ಮಾಡಲ್ಲ. ಸೊ ಆ ಕಾನ್ಸೆಪ್ಟ್ ಕಾಪಿ ಮಾಡಿದ್ರು ಅದರಲ್ಲಿ ಏನಾದ್ರು ಯೂನಿಕಾಗಿರೋ ಥರ ಏನಾದರೂ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಸೊ ಇನ್ನೂ ಗೊತ್ತಿಲ್ಲ. ಬಟ್ ಡೈಲಿ ವ್ಲಾಗ್ಸು ಒಂದು ಸ್ವಲ್ಪ ಶಾರ್ಟ್ಸು ರೀಲ್ಸು ಅಪ್ಡೇಟ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಸೊ ಆದಷ್ಟು ಬೇಗ ಅದನ್ನು ಕೂಡ ಆಗಲಿ. ನೋಡೋಣ ಯಾವ ರೀತಿ ಸಪೋರ್ಟ್ ಆಗುತ್ತೆ, ಇನ್ಸ್ಟಾಗ್ರಾಮಲ್ಲೆಲ್ಲ ಯಾವ ರೀತಿ ಸಪೋರ್ಟ್ ಬರುತ್ತೆ ಅಂದ್ಬಿಟ್ಟು. ಸೊ ನೋಡೋಣ ಗೈಸ್ ಏನಾಗುತ್ತೆ ಅಂತ. ಸೊ ಅದೇ ಇವತ್ತಿಂದ ಅಪ್ಡೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದು. ಸೊ ಹಬ್ಬ ಎಲ್ಲ ಹೇಗಾಯಿತು ಒಂದು ಸ್ವಲ್ಪ ಹೇಳಿ. ಸೊ 3500 ಸಬ್ಸ್ಕ್ರೈಬರ್ಸ್ ಹಬ್ಬದ ದಿನ ಕರೆಕ್ಟಾಗಿ ರೀಚ್ ಆಗಿದೆ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಸೊ 3 ಮಂತ್ಸಲ್ಲಿ, ವಿತಿನ್ 3 ಮಂತ್ಸಲ್ಲಿ 3.5K ತುಂಬ ಗ್ರೇಟು ಗೈಸ್. ಆ್ಯಕ್ಚುಲಿ 1 ಮಂತ್ ಬಿಫೋರ್ 1 ಮಂತ್ 1.3K ಅಥವಾ 1.1K ಆಗಿತ್ತು ಬಿಫೋರ್ 1 ಮಂತು. ಸೊ 2 ಮಂತ್ಸಲ್ಲಿ ಆಲ್ಮೋಸ್ಟು ಕ್ರಾಸ್ ಆಗಿತ್ತು, 2K ಕ್ರಾಸ್ ಆಗಿತ್ತು. ಸೊ 3 ಮಂತ್ಸಲ್ಲಿ 3.5K, 3 ಮಂತ್ಸ್ ಒಳಗಡೆನೆ ಆಲ್ಮೋಸ್ಟ್ 2.5 ಮಂತ್ ಅಷ್ಟೇ ಆಗಿರೋದು. ಸೊ ಈ ರೀತಿ ಗೈಸ್. ಸೊ ಇನ್ನೂ ಆಲ್ಮೋಸ್ಟ್ ಇವಾಗ ಇನ್ನೇನು 3.6K ಹತ್ರ ಹೋಗ್ತಿದ್ದಾರೆ. ಸೊ ನೋಡೋಣ 3.55K 3.6K ಎಲ್ಲ ಆಗಲಿ. ಆದಷ್ಟು ಬೇಗ 5K ರೀಚ್ ಔಟ್ ಆಗಲಿ ಅಂತ ನಾನು ಕಾಯ್ತಾ ಇದ್ದೀನಿ. ಸೊ ನೋಡೋಣ ಎಷ್ಟು ಬೇಗ ಆಗುತ್ತೆ 5K, ಆಮೇಲೆ 10Kಗೆ ಮುನ್ನಡೆ, ಆಮೇಲೆ 10Kಯಿಂದ 100Kಗೆ ರೀಚ್ ಆಗಬೇಕು. ಸೊ ಆ 10 ಕಾಸ್ಟ್ ಒಂದು 100K ಆದಾಗ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ ಗೈಸ್. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಸೊ ಅದಕ್ಕೋಸ್ಕರನೇ ಡೈಲಿ ಅಪ್ಡೇಟ್ ಏನಾದರೂ ಒಂದು ಡೈಲಿ ನಾನು ಎಂಗೇಜ್ ಆಗಿರಬೇಕು, ಡೈಲಿ ಏನಾದರೂ ವೀಡಿಯೋ ಮಾಡಿಬಿಡಬೇಕು, ಡೈಲಿ ಏನಾದರೂ
ಅಟ್ಲೀಸ್ಟ್ ವ್ಲಾಗ್ಸ್ ಥರ ಕೊಡೋಕ್ಕಾಗಿಲ್ಲ ಅಂದ್ರೂ ಏನಾದರೂ ಒಂದು ಮೋಟಿವೇಶನ್, ಏನಾದರೂ ಒಂದು ಇನ್ಫಾರ್ಮೇಟಿವು, ಸೊ ಈ ರೀತಿ ಏನಾದರೂ ಒಂದು ಎಂಗೇಜಿಂಗ್ ಆಗಿ ಇಡಬೇಕು ಅಂತಲೇ ನಾನು ಚಾನಲ್ ಸ್ಟಾರ್ಟ್ ಮಾಡಿದ್ದಿದ್ದು. ಸೊ ನೋಡೋಣ, ಆದಷ್ಟು ಬೇಗ ಎಲ್ಲಾದ್ರಲ್ಲೂ ಆ್ಯಕ್ಟಿವ್ ಆಗೋಣ. ಸೊ ಇನ್ನೂ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬೇ ಮಾಡ್ಕೊಂಡಿಲ್ಲ ಯೂಟ್ಯೂಬ್ನ, ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಕ್ರೇಜಿ ಕಂಟೆಂಟ್ಗಳು ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ, 100% ಮಾಡ್ತೀನಿ. ಸೊ ನೋಡೋಣ ಗೈಸ್ ಏನಾಗುತ್ತೆ ಏನು ಎತ್ತ, ನನಗಿನ್ನೂ ಏನೂ ಕ್ಲಾರಿಟಿ ಇಲ್ಲ. ನೋಡೋಣ, ದೇವ್ರು ಯಾವ್ದು ರೀತಿ ದಾರಿ ತೋರಿಸ್ತಾನೋ ಆ ರೀತಿ ನಡ್ಕೊಂಡು ಹೋಗ್ತಾ ಇರಬೇಕು. ಸೊ ಇನ್ನೇನು ಇಲ್ಲ. ಆ್ಯಕ್ಚುಲಿ ನೋಡಬೇಕು, ನಾಳೆ ಒಂದು ಸ್ವಲ್ಪ ಶಾಪು ಕ್ಲೋಸ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಯಾಕಂದರೆ ಕ್ಲೋಸೇ ಮಾಡಿಲ್ಲ ಗೈಸ್, ಆಲ್ಮೋಸ್ಟು 2 to 3 months ಆಗಿತ್ತು ಕ್ಲೋಸೇ ಮಾಡಿಲ್ಲ ನಾನು ಶಾಪ್ನ. ಸೊ ಕಂಟಿನ್ಯೂಸ್ ಆಗಿ ಓಪನ್ನೇ ಇದೆ. ಸೊ ಆ್ಯಕ್ಚುಲಿ ಹಬ್ಬದ ದಿನವೇ ಯಾರು ಓಪನ್ ಮಾಡಿರಲಿಲ್ಲ ನಮ್ಮ ಏರಿಯಾದಲ್ಲಿ ಸುತ್ತ, ನಾನು ಒಬ್ಬನೇ ಓಪನ್ ಮಾಡಿದ್ದು. ಸೊ ನೋಡೋಣ, ವರ್ಷದುಡುಕು ದಿನ ಒಂದು ಸ್ವಲ್ಪ ರೆಸ್ಟ್ ಕೊಡೋಣ ಬಾಡಿಗೆ ಅಂದ್ಬಿಟ್ಟು ಶಾಪ್ ಕ್ಲೋಸ್ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ. ಸೊ ಶಾಪ್ ಕ್ಲೋಸ್ ಮಾಡೋದ್ರಿಂದ ಆಲ್ಮೋಸ್ಟ್ ಮನೇಲಿ ಇರ್ತೀನಿ, ಮತ್ತು ಒಂದು ಸ್ವಲ್ಪ ಆಚೆಗಡೆ ಹೋಗೋಣ ಯಾವುದಾದ್ರೂ ಮೂವಿ ನೋಡೋಕ್ಕೆ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಸೊ ಅದಕ್ಕೋಸ್ಕರ ಡೈಲಿ ವ್ಲಾಗಲ್ಲಿ ಯಾವ ರೀತಿ ಇರುತ್ತೆ ಅಂತ ಒನ್ ಡೇ ಎಕ್ಸ್ಪೆರಿಮೆಂಟ್ ಥರ ಮಾಡ್ತಾ ಇರೋದು. ಸೊ ನೋಡೋಣ, ಅದನ್ನು ಒಂದು ಟ್ರೈ ಕೊಡೋಣ. ಸೊ ಇಫ್ ಇನ್ ಕೇಸ್ ಚೆನ್ನಾಗಾಯಿತು ಅಂದರೆ ಕಂಟಿನ್ಯೂ ಮಾಡೋಣ. ಡೈಲಿ ವ್ಲಾಗ್ಸು ಮಧ್ಯದಲ್ಲಿ ಡೈಲಿ ವ್ಲಾಗ್ಸ್ ಬರುತ್ತಾರೆ, ಎಲ್ಲ ಕಂಟಿನ್ಯೂ ಮಾಡಿ ರೀಲ್ಸು ಮತ್ತು ಶಾರ್ಟ್ಸ್ ಎಲ್ಲ ಅಪ್ಡೇಟ್ ಮಾಡೋ ಥರ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಇನ್ನು ಏನಾಗುತ್ತೆ ಏನು 100% ಕ್ಲಾರಿಟಿ ಇಲ್ಲ ಗೈಸ್. ಸೊ ನಾಳೆ ಅಂತೂ ಬರುತ್ತೆ, ಆದಷ್ಟು 90% ಕನ್ಫರ್ಮ್ ಆಗೈತೆ ಮಾಡಬೇಕು ಅಂತ ಫಿಕ್ಸ್ ಆಗಿದ್ದೀನಿ. ಬಟ್ ನೋಡೋಣ ಗೈಸ್, ನಾಳೆ ಫುಲ್ಲು ಫ್ರೀ ಮಾಡ್ಕೊಂಡಿದ್ದೀನಿ ಇದಕ್ಕೆ ಅಂತಲೇ, ವ್ಲಾಗ್ಗೋಸ್ಕರ ಅಂತ ನಾಳೆ ಫುಲ್ಲು ಫ್ರೀ ಮಾಡ್ಕೊಂಡು ಒಂದು ಸ್ವಲ್ಪ ಹೊರಗಡೆ ಹೋಗಿ ಎಲ್ಲ ಇದು ಮಾಡಬೇಕು ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಸೊ ನೋಡೋಣ ಏನಾಗುತ್ತೆ ಏನು ಎತ್ತ ಏನೂ ಗೊತ್ತಿಲ್ಲ. ಸೊ ಆದಷ್ಟು ಬೇಗ ನಿಮಗೆ ಹೊಸ ಅಪ್ಡೇಟ್ ಜೊತೆ ಬರ್ತೀನಿ ಗೈಸ್. ಸೊ ಗೈಸ್ ಏನು ಗೊತ್ತಾ, ಸುಮ್ಮನೆ ಕಾಟಾಚಾರಕ್ಕೆ ಮಾಡೋದಕ್ಕಿಂತ ಲೈಕ್ ಇವಾಗ ನಾನು ಕೊಡ್ತಾರೋ ಇನ್ಫಾರ್ಮೇಷನ್ ವೀಡಿಯೋಸು ಇನ್ಫಾರ್ಮೇಟಿವ್ ಆಗಿರುತ್ತೆ, ಚೆನ್ನಾಗಿರುತ್ತೆ. ಸೊ ತುಂಬ ಚೆನ್ನಾಗಿ ವ್ಯೂಸ್ ಎಲ್ಲ ಹೋಗ್ತಿದೆ, ಬಟ್ ಒಂದು ಸ್ವಲ್ಪ ಕಡಿಮೆ ಆಗಿದೆ ಮುಂಚೆಗೆ ಹೋಲಿಸ್ಕೊಂಡ್ರೆ. ಸೊ ಅದಕ್ಕೋಸ್ಕರ ಇನ್ನೇನಾದರೂ ಚೇಂಜಸ್ ಮಾಡ್ಕೋಬೇಕು ಅಂತ ಮಾಡ್ಕೊತಾ ಇರೋದು. ನೋಡೋಣ ಯಾವ ರೀತಿ ಸಪೋರ್ಟ್ ಬರುತ್ತೆ ಅಂತ ನಾಳೆ ವೀಡಿಯೋಗೆ. ಸೊ ಆದಷ್ಟು ಸಪೋರ್ಟ್ ಮಾಡಿ ಗೈಸ್, ಇನ್ನು ಕ್ರೇಜಿ ಕಂಟೆಂಟ್ ಜೊತೆ ಬರ್ತೀನಿ. ಅಂದರೆ ತುಂಬ ಚೆನ್ನಾಗಿ ಮಾಡ್ತಾಯಿದ್ದೀರೋ ಸಪೋರ್ಟು, ಇನ್ನೂ ಒಂದು ಸ್ವಲ್ಪ ಚೆನ್ನಾಗಾದರೆ ನನಗೂ ಒಂದು ಸ್ವಲ್ಪ ಖುಷಿ ಆಗುತ್ತೆ. ಸೊ ಬಟ್ ಸೆಂಟ್ರಲ್ಲಿ ಒಂದು ಸ್ವಲ್ಪ ಡೌನ್ ಆಗೋಗುತ್ತೆ, ಸಬ್ಸ್ಕ್ರೈಬರ್ಸು ಡೌನ್ ಆಗ್ತಾರೆ, ಮತ್ತು ವ್ಯೂಸು ಡೌನ್ ಆಗೋಗುತ್ತೆ. ಅದು ಏನಕ್ಕೆ ಅಂತ ಗೊತ್ತಾಗ್ತಾಯಿಲ್ಲ, ಕ್ಲಾರಿಟಿ ಸಿಗ್ತಾಯಿಲ್ಲ. ಸೊ ನನಗೆ ಏನು ಕಲ್ತಿದ್ದೀನಿ ಅಂದರೆ ಗೈಸ್, ಇದರಿಂದ ಎಕ್ಸ್ಪೆಕ್ಟೇಷನ್ನೇ ಇಡಬಾರ್ದು. ಸೊ ಯಾರೆಲ್ಲ ಕಂಟೆಂಟ್ ಕ್ರಿಯೇಷನ್ಗೆ ಬರ್ತಾಯಿದ್ದೀರಾ, ಸೊ ಆದಷ್ಟು ಎಕ್ಸ್ಪೆಕ್ಟೇಷನ್ ಇಡಬೇಡಿ ಗೈಸ್. ಯಾಕೆ ಅಂತ ಹೇಳ್ತೀನಿ, ನಾನು ಕೆಲವೊಂದು ವೀಡಿಯೋಗೆ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇಟ್ಟಿರ್ತೀನಿ. ಸೊ ಈ ವಿಡಿಯೋ ಮಾಡ್ತಾಯಿದ್ದೀನಿ ತುಂಬ ಕ್ರೇಜಿಯಾಗಿ ಹೋಗುತ್ತೆ ಅಂತ. ಆ ವಿಡಿಯೋಸು ಆ್ಯಕ್ಚುಲಿ 24 hours ಏನು ಓಡೋದೇ ಇಲ್ಲ, ರೀಚೇ ಆಗಲ್ಲ ಆಲ್ಮೋಸ್ಟ್. ಅದಾದಮೇಲೆ ಕೆಲವೊಂದು ವೀಡಿಯೋಸ್ ಇದ್ಬಿಡುತ್ತೆ, ಇಲ್ಲ ಅಂದರೆ ಫುಲ್ ಕಂಪ್ಲೀಟಾಗಿ ನಿಲ್ಲ ಹೋಗುತ್ತೆ. ಇನ್ನು ಕೆಲವೊಂದು ವೀಡಿಯೋಸು ಓಕೆ ಒಂದು ಅಪ್ಡೇಟ್ ಕೊಡೋಣ, ಇವತ್ತೇನು ಕಂಟೆಂಟ್ ಅಷ್ಟು ಇಲ್ಲ, ಬಟ್ ಇದೊಂದು ಕಂಟೆಂಟ್ ಪರವಾಗಿಲ್ಲ ಕೊಡ್ಬೋದು ಅಂತ ಕೊಟ್ಟಿರ್ತೀನಿ. ನನಗೆ ಅದ್ರ ಮೇಲೆ ಏನು ಹೋಪ್ಸೇ ಇರಲ್ಲ, ಓಡಲ್ಲ ಬಿಡು ನೋಡೋಣ ಜನ ಹೆಂಗೆ ಎಕ್ಸೆಪ್ಟ್ ಮಾಡ್ತಾರೆ ಗೊತ್ತಿಲ್ಲ, ಬಿಡು ನೋಡೋಣ ಅಂದ್ಬಿಟ್ಟು ಬಿಟ್ಟಿರ್ತೀನಿ. ಅದ್ರ ಮೇಲೆ ಏನು ಹೋಪ್ಸೇ ಇಟ್ಟಿರಲ್ಲ ನಾನು. ಆ ವಿಡಿಯೋ ಓಕೆ ಡೈಲಿ ಅಪ್ಡೇಟ್ ಮಾಡಬೇಕಿತ್ತು, ಮಾಡಿದ್ದೀನಿ ಅನ್ನೋ ಥರ ಬಿಟ್ಟಿರ್ತೀನಿ. ಸೊ ಅದು ಏನಾಗ್ಬಿಡುತ್ತೆ, ಕ್ಲಿಕ್ಕಾಗಿ ಬೇರೆ ಲೆವೆಲ್ಗೆ ಹೋಗ್ಬಿಡುತ್ತೆ. ಸೊ ನೋಡಿ, ನಿನ್ನೆ ವೀಡಿಯೋ ಯುಗಾದಿ ಹಬ್ಬದ್ದು, ಸೊ ಎಲ್ಲ ನೋಡ್ತಾರೆ ಅಂದ್ಬಿಟ್ಟು ತಮ್ಮನೇಲೆಲ್ಲ ಚೆನ್ನಾಗಿ ಹಾಕಿ ಎಲ್ಲ ಒಂದು ಸ್ವಲ್ಪ 3500 ಸಬ್ಸ್ಕ್ರೈಬರ್ ಆಗಿರೋ ಬಗ್ಗೆ ಎಲ್ಲ ಮಾತಾಡಿದ್ದೆ. ಒಂದು ಸ್ವಲ್ಪ ಹೋಪ್ಸ್ ಇತ್ತು, ಅದು ವ್ಯೂಸೇ ಹೋಗಿಲ್ಲ. ಸೊ ನೋಡ್ಬೋದು ನೀವು, ಆಲ್ಮೋಸ್ಟ್ ಬಿಟ್ಟು 6 to 7 hours ಹತ್ತತ್ರ ಆಗಿದೆ. ಇಲ್ಲ ಗೈಸ್, ಬಿಟ್ಟು 6 to 7 hours ಆಗಿಲ್ಲ, 2 to 3 hours ಆಗಿದೆ. ಆಲ್ಮೋಸ್ಟ್ ಒಂದು ವ್ಯೂಸ್ ಹೋಗಿದೆ ಅಷ್ಟೇ. ನನಗೆ ಸಿಕ್ಕಾಪಟ್ಟೆ ಬೇಜಾರಾಯಿತು. ಅದಾದಮೇಲೆ ಮೊನ್ನೆ ವೀಡಿಯೋ ನೋಡಿದ್ರೆ 1 ಅವರ್ಗೆ ಆಲ್ಮೋಸ್ಟು 90 ಕ್ರಾಸ್ ಆಗೋಗಿತ್ತು. 90 ಅದಾದ್ರೆ 70 80 90 ಮೇಲೆ ಕ್ರಾಸ್ ಆಗೋಗಿತ್ತು. ನಿಯರ್ 100 ಇತ್ತು ಗೈಸ್ ವಿತಿನ್ 1 ಅವರಲ್ಲಿ ಗೈಸ್. ಸೊ ಸಿಕ್ಕಾಪಟ್ಟೆ ಖುಷಿಯಾಗೋಗುತ್ತೆ ಹಂಗಾದಾಗ. ಬಟ್ ನಿನ್ನೆ ವೀಡಿಯೋ ಹಂಗೆ ರೀಚ್ ಆಗಲಿಲ್ಲ. ಸೊ ಏನಕ್ಕೆ ಅಂತ ನನಗೆ ಕ್ಲಾರಿಟಿನೇ ಸಿಗಲಿಲ್ಲ. ಸೊ ಈ ರೀತಿ ಎಲ್ಲ ಆಗ್ಬಿಡೋದು ಒಂದೊಂದ್ಸತಿ ಕನ್ಫ್ಯೂಷನು. ಸೊ ಏನಕ್ಕೆ ಅಂತ ಗೊತ್ತಿಲ್ಲ. ಸೊ ಅದಕ್ಕೆ ನಾನು ಏನು ಹೋಪ್ಸೇ ಇಡ್ತಾಯಿಲ್ಲ. ಸೊ ಚೇಂಜಸ್ ಮಾಡ್ಕೋಬೇಕು, ನಾನು ಅಪ್ಡೇಟ್ ಆಗಬೇಕು, ನಾನು ಎಂಟರ್ಟೈನ್ ಮಾಡಬೇಕು, ನನ್ನ ಇನ್ಫಾರ್ಮೇಷನ್ ಏನಾದರೂ ಇನ್ಫಾರ್ಮೇಟಿವ್ ಆಗಿ ಕೊಡಬೇಕು, ಇಷ್ಟೊಂದು ತಲೆಯಲ್ಲಿ ಇಟ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರ ಯಾರ್ಯಾರೆಲ್ಲ ಕಂಟೆಂಟ್ ಕ್ರಿಯೇಷನ್ಗೆ ಬರಬೇಕು, ಯೂಟ್ಯೂಬ್ ಮಾಡಬೇಕು, ಮತ್ತು ಏನಾದರೂ ಆಗಲಿಕ್ಕೆ ಸೋಷಿಯಲ್ ಮೀಡಿಯಾಗೆ ಬರಬೇಕು, ಕಂಟೆಂಟ್ ಕ್ರಿಯೇಟ್ ಮಾಡ್ಕೊಂಡು ಇದರ ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ಟ್ವಿಟರು ಏನಾರ ಆಗಲಿ ಅದು ಎಕ್ಸೆಟ್ರಾ. ಸೊ ಜನರ ಜೊತೆ ಬರೀಬೇಕು ಅಂದಾಗ ನೀವು ಏನು ಅಂದರೆ
ಏನು ಇದೇ ಮಾಡ್ಕೊಬೇಡಿ, ಲೈಕ್ ಓಕೆ ನಾನು ಇದನ್ನು ಫುಲ್ಲು ಇದು ಮಾಡ್ಕೊತೀನಿ, ಇದಾಗುತ್ತೆ ಕ್ಲಿಕ್ ಆಗುತ್ತೆ ಅಂತ. ಸುಮ್ಮನೆ ನಿಮ್ಮ ಕೈಲಿ ಏನಾಗುತ್ತೆ, ನಿಮ್ಗೆ ಏನು ಬೆಸ್ಟ್ ಅನಿಸುತ್ತೆ ಅದನ್ನು ಮಾಡ್ಕೊಂಡು ಹೋಗಿ. ಸೊ ಕ್ಲಿಕ್ ಆಗ್ತೀರಾ ಅಂತ ಹೇಳ್ತಾ ಗೈಸ್ ಇವತ್ತಿನ ವೀಡಿಯೋ ಒಂದು ಸ್ವಲ್ಪ ಚಿಕ್ಕದಾಗೆ ಶಾರ್ಟಾಗಿ ಎಂಡ್ ಮಾಡೋಣ. ಯಾಕಂದರೆ 2 to 3 ಡೇಸಿಂದ ಆಲ್ಮೋಸ್ಟ್ 25 ಮಿನಿಟ್ಸ್ ಕ್ರಾಸ್ ಆಗ್ತಾನೇ ಇದೆ. ಬಟ್ ಏನು ಅಂದರೆ 25 ಮಿನಿಟ್ಸ್ ಕ್ರಾಸ್ ಆಗ್ತಿದೆ ಅನ್ನೋದಕ್ಕಿಂತ ಫುಲ್ ಇನ್ಫಾರ್ಮೇಷನ್ ಆಗಿರೋ ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದೀನಿ, ಇನ್ಫಾರ್ಮೇಟಿವ್ ಆಗಿರೋ ಇನ್ಫಾರ್ಮೇಷನ್ಸು. ಸೊ ಅದರಿಂದ ಏನು ವೇಸ್ಟ್ ಆಗಲ್ಲ ಅಂತ ಅನ್ಕೋತಾ ಇದ್ದೀನಿ. ಸೊ ಇವತ್ತು ಒಂದು ಸ್ವಲ್ಪ ಟಯರ್ಡಾಗಿ ನೈಟ್ ಮಾಡ್ತಾ ಇರೋದ್ರಿಂದ ಇವತ್ತು ಆಲ್ಮೋಸ್ಟ್ ಇಲ್ಲಿಗೆ ಸ್ಟಾಪ್ ಮಾಡೋಣ. ಸೊ ನಾಳೆ ವೀಡಿಯೋದಲ್ಲಿ ಇನ್ನೂ ಕ್ರೇಜಿ ವೀಡಿಯೋ ನೋಡೋಣ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಇನ್ನು ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗ್ತೀನಿ ಗೈಸ್. ಲವ್ ಯು, ಬಾಯ್.